ದಾವಣಗೆರೆ ನಗರದಲ್ಲಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಸೇವೆಯ ಸೌಭಾಗ್ಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯ ಸೇವಾ ಸಂಸ್ಥೆ ಕೇಂದ್ರ ಕಚೇರಿ ಹರಿಹರ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇವರ ಸಂಸ್ಥೆಯು ವಿನೂತನವಾದ ನಮ್ಮ ಮನೆ ಮಗಳು ಎಂದು ಅಭಿಯಾನವನ್ನು ಆಯೋಜಿಸಿತ್ತು. ಪುರುಷ ದೇಹದಲ್ಲಿ ಸ್ತ್ರೀತನದ ಭಾವನೆಯನ್ನ ಹೊಂದಿ ಸ್ತ್ರೀಯಂತೆ ಬದುಕಬೇಕೆಂದು ಬಯಸಿ ಸ್ತ್ರೀಯಾಗಿ ಪರಿವರ್ತನೆಗೊಂಡು ತಿರಸ್ಕೃತ ಸಮಾಜದಲ್ಲಿ ಅತಿ ದೊಡ್ಡ ಸಾಧನೆಯನ್ನ ಮಾಡಿದ ಮಂಗಳಮುಖಿಯರಿಗೆ ನಮ್ಮ ಮನೆ ಮಗಳು ಎನ್ನುವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂದನ ಜೋಗುತಿರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ದಾವಣಗೆರೆಯಲ್ಲಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಉಪಶಾಖೆಯ ಅಧಿಕಾರಿಗಳು ಅಭಿಯಾನವನ್ನು ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಶಾಂತಕುಮಾರಿ, ಸುನೀತಮ್ಮ, ಉಮೇಶ್ ಹಿರೇಮಠ್, ಕೂಡಿಹಳ್ಳಿ ನಾಗರಾಜ್, ವಿನಯ್, ಅರುಣ್ ಕುಮಾರ್, ಜಯಲಕ್ಷ್ಮಿ, ನಾಗರತ್ನಮ್ಮ, ವಜ್ರೇಶ್ವರಿ ಅವರಗೊಳ್ಳ, ಹನುಮಂತ್ ಕಾಟ್ವೆ ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಈ ಫೌಂಡೇಶನ್ ವತಿಯಿಂದ ನಮಗೆ ಕೊಡಬೇಕು ಅಂತ ಅಕ್ಕಯ್ಯವರು ಫೋನ್ ಮಾಡಿ ಹೇಳಿದ್ರು, ದೀಪ ಅವರು ಅಂತ. ಆವಾಗ ನನಗೆ ಡೌಟ್ ಇತ್ತು, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಂತರ ವಿಚಾರಣೆ ಮಾಡಿದಾಗೆಲ್ಲ ಮಾಹಿತಿ ಸಿಕ್ತು. ಆಮೇಲೆ ಒಪ್ಕೊಂಡು ಮನೆಗೆ ಬರ್ತಾರೆ ಮಾಡ್ತಾರೆ. ನಾವು ಕೇಳ್ಕೊಳ್ಳೋದೇನೆಂದರೆ ಗುರುಜಿಯವ್ರನ್ನ ಒಂದು ದಿನ ಮೀಟ್ ಮಾಡಿಸಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮಗೆ ಏನು ಟ್ರಸ್ಟಿಂದ ಫೌಂಡೇಶನಿಂದ ಕೊಡಿ ಅಂತ ನಾವು ಕೇಳೋಣ. ಯಾಕೆಂದರೆ ಅವ್ರಿಗೆ ಆದಂಥ ಬೇರೆ ಬೇರೆ ಏನು ಸರ್ಕಾರದ ಜೊತೆ ಜಾಸ್ತಿ ಲಿಂಕ್ ಇರುತ್ತೆ. ನಮ್ಮ ಬಗ್ಗೆ ಅವ್ರು ಇದ್ದೀವಿ, ನಾವು ಇಂಥವ್ರಿಗೂ ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನೋದು ಗೊತ್ತಾದರೆ ನಮಗೂ ಎಲ್ಲೋ ಒಂದು ಕಡೆ ನಮಗೂ ಯಾರೋ ಇದ್ದಾರೆ, ಹಿಂದೆಗಡೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಗಣ್ಯ ವ್ಯಕ್ತಿಗಳು, ನಮಗೆ ಬೇಕಾದಂಥ ಸೌಲಭ್ಯಗಳು. ಮಹಾತಪಸ್ವಿ ಫೌಂಡೇಶನ್ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಾಖೆಗಳಲ್ಲಿ ಪ್ರಾರಂಭ ಆಗಿದೆ. ಇವರು ವಿಶೇಷ ಏನಪ್ಪ ಅಂದರೆ ಮಂಗಳಮುಖಿ ನಮ್ಮನೆ ಮಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ತಗೊಂಡಿದ್ದು ಶ್ರೀ ಅವಧೂತ್ ಕೈ ಗುರೂಜಿಯವರ ಒಂದು ನೇತೃತ್ವದಲ್ಲಿ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಂಗಳಮುಖಿ ಮನೆ ಮಗಳು ಅನ್ನೋ ಒಂದು ಕಾರ್ಯಕ್ರಮವನ್ನು ನನಗೆ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮನೆ ಮಗಳನ್ನ ನಾವು ಹುಡುಕಬೇಕು, ಅಲ್ಲೇ ನೀವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು ಎಲ್ಲವನ್ನು ವಿಚಾರ ಮಾಡಿದಾಗ ನಮ್ಮ ಪ್ರಜ್ವಲ್ ಸಿಒ ಸರ್ ಆದಂಥ ಪ್ರಜ್ವಲ್ ಸರ್ ಅವರು ಕಾಂಟ್ಯಾಕ್ಟ್ ಮುಖಾಂತರ ನಂದನ ಸಿದ್ಧಲಿಂಗ ಜಗದ್ಗುರುಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಕವಿ ಗುರುರಾಜ್ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಮೊಟ್ಟ ಮೊದಲನೆಯದಾಗಿ ನಮಗೆ ನಿಜವಾಗ್ಲೂ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಈ ದಿನ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನಮಗೆ ಮಾರ್ಚ್ 8 ಅಂತ ಹೇಳಿದರೆ ಮಹಿಳಾ ದಿನಾಚರಣೆ ಅಂತೀವಿ. ಮಾರ್ಚ್ 8 ಬರೀ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಸೀಮಿತ ಆಗದೇ ಇಡೀ 365 ದಿನವೂ ಕೂಡ ಮಹಿಳೆಯರ ಒಂದು ದಿನ. ಅವರು ಮಹಿಳೆಯರು ದಿನನಿತ್ಯ ಬೆಳಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಮಹಿಳೆಯರ ಒಂದು ಚಟುವಟಿಕೆ ಮುಂದೆ ಇದ್ದರೆ ಇವತ್ತು ಸಮಾಜ ಆಗಿರಲಿ, ಕುಟುಂಬದ ನಿರ್ವಹಣೆ ಆಗಿರಲಿ ಆಗದೇ ಇದಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಇವತ್ತು ನಮಗೆ ನಮ್ಮ ಹರಿಹರ ಶಾಖೆಯ ವತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ನಂದನ ಅಮ್ಮ ಅವರ ಜೊತೆಗೆ ಈ ದಿನ ನಾವು ಕೂಡ ಇವತ್ತು ಮಹಿಳಾ ದಿನಾಚರಣೆ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಮ್ಮವ್ರು ಹೇಳಿದ ಹಾಗೆ 150 ಜನ ನಮ್ಮ ಮಂಗಳಮುಖಿಯರು ಇವತ್ತು ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಏನು ಮಂಗಳಮುಖಿಯರ